ಸ್ನೇಹಿತರೆ, KCET ಜನರಲ್ ಪೇಪರ್ನ ಸಿಲೆಬಸ್ಸಲ್ಲಿ ಮೊದಲನೇ ಟಾಪಿಕ್ ಆಗಿರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯದಲ್ಲಿ ನಾನು ಲಾಸ್ಟ್ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಪಾರ್ಟ್ 1, ಪಾರ್ಟ್ 2 ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ಇವತ್ತು ನಾನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಕೊನೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಈ ಟಾಪಿಕ್ಕಿಂದಾನೇ ನಿಮಗೆ 2ರಿಂದ 3 ಪ್ರಶ್ನೆ ಬಂದೇ ಬರುತ್ತೆ. ಸೊ ಬನ್ನಿ ಇವಾಗ ಈ ಟಾಪಿಕ್ಸ್ನ ನೋಡೋಣ. ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಪ್ಪ ಅಂದರೆ, 1ನೇದು ಮೂಕ್ಸ್, 2ನೇದು ಸ್ವಯಂ, 3ನೇದು ಸ್ವಯಂ ಪ್ರಭಾ, 4ನೇದು ಸ್ವಯಂ ಪ್ಲಸ್. ಈ ಸ್ವಯಂ ಪ್ಲಸ್ ಅನ್ನೋದು 2024ರಲ್ಲಿ ಬಂದಿರೋದು. ಇದನ್ನು ಬೇರೆ ಎಜುಕೇಟರ್ಸ್ ನಿಮಗೆ ಹೇಳ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ನಿಮಗೆ ಸಿಲೆಬಸ್ಸಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನ್ನ ಪ್ರಕಾರ ಒಂದು 70% ಬರೋ ಚಾನ್ಸಸ್ ಇದೆ ಪ್ರಶ್ನೆಗಳು. ಓಕೆನಾ? ಬನ್ನಿ ಇವಾಗ ಒಂದೊಂದು ಟಾಪಿಕ್ನು ನೋಡ್ತಾ ಹೋಗೋಣ. ವಿಡಿಯೋದಲ್ಲಿ ನಮ್ಮ ಫಸ್ಟ್ ಟಾಪಿಕ್ ಮೂಕ್, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್, ವಿಶಾಲ ಮುಕ್ತ ಆನ್ಲೈನ್ ಪಾಠಕ್ರಮಗಳು. ಅಂದರೆ ಇದು ಆನ್ಲೈನ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಾಯಿತು. ಓಕೆನಾ? ಮ್ಯಾಸಿವ್, ವಿಶಾಲ ಅಂದರೆ ಯಾರು ಬೇಕಾದರೂ, ಎಷ್ಟು ಜನ ಬೇಕಾದರೂ ಈ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ನು ಓಪನ್, ಮುಕ್ತ ಅಂದರೆ ಎನಿಯೋನ್, ಅಂದರೆ ಯಾರು ಬೇಕಾದರೂ, ಎನಿವೇರ್, ಎಲ್ಲಿಂದ ಬೇಕಾದರೂ ರಿಜಿಸ್ಟರ್ ಆಗ್ಬೋದು. ಇನ್ನು ಆನ್ಲೈನ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇದಕ್ಕೆ ಇಂಟರ್ನೆಟ್ಟು, ಮೊಬೈಲು, ಲ್ಯಾಪ್ಟಾಪು, ಟಿ ವಿ ಈ ರೀತಿ ಏನಾದರೂ ಬೇಕಾಗುತ್ತೆ. ಕೋರ್ಸಸ್, ಪಾಠಕ್ರಮಗಳು ಅಥವಾ ತರಗತಿಗಳು ಅಂತ ಅರ್ಥ. ಇನ್ನು ಇದರ ಉದ್ದೇಶಗಳು ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಆನ್ಲೈನ್ ಶಿಕ್ಷಣವನ್ನು ನೀಡುವುದು. ಡಿಸೈನ್ ಟು ಪ್ರೊವೈಡ್ ಫ್ರೀ ಆರ್ ಅಫೋರ್ಡೆಬಲ್ ಆನ್ಲೈನ್ ಎಜುಕೇಷನ್ ಟು ಲಾರ್ಜ್ ನಂಬರ್ ಆಫ್ ಲರ್ನರ್ಸ್. ಅಂದರೆ ವಿದ್ಯಾರ್ಥಿಗಳಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಆನ್ಲೈನ್ ಶಿಕ್ಷಣ ನೀಡಬೇಕು ಅನ್ನೋದು ಇದರ ಉದ್ದೇಶ. ಇನ್ನು ಇದರ ಲಕ್ಷಣಗಳು ಏನೇನಪ್ಪ ಅಂದರೆ, ಆನ್ಲೈನ್ ಮೂಲಕ ಪ್ರವೇಶ, ಆನ್ಲೈನ್ ಆಕ್ಸೆಸ್ ಅಂದರೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅರ್ಥ. ವಿಡಿಯೋ ಉಪನ್ಯಾಸಗಳು, ವಿಡಿಯೋ ಲೆಕ್ಚರ್ಸ್, ನಾನು ಹೇಗೆ ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀನೋ ಆ ರೀತಿ ನಿಮಗೆ ಮೂಕ್ ಪ್ಲ್ಯಾಟ್ಫಾರ್ಮ್ಸ್ ಮೂಲಕ ಆನ್ಲೈನಲ್ಲಿ ಕ್ಲಾಸಸ್ ಮಾಡ್ತಾರೆ. ಈ ವಿಷಯ, ಈ ಕಂಟೆಂಟ್ ಅಂದರೆ ಎಲೆಕ್ಟ್ರಾನಿಕ್ ಕಂಟೆಂಟ್ ಅಂತ ಅರ್ಥ. ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೇಗೆ ಕಲಿಸ್ಕೊಡ್ತಾ ಇದ್ದೀನೋ PDF ಮೂಲಕ, ಆ ರೀತಿ ಅವ್ರು ನಿಮಗೆ ಈ ಕಂಟೆಂಟ್ನ ಕಲಿಸ್ಕೊಡ್ತಾರೆ. ಪ್ರಶ್ನೋತ್ತರಗಳು, ಕ್ವಿಝಸ್ ಅಂದರೆ ಈ ಮೂಕ್ಸ್ ಪ್ಲ್ಯಾಟ್ಫಾರ್ಮ್ ಮೂಲಕ ನಿಮಗೆ ಕ್ವಿಜ್ಗಳನ್ನು ಮಾಡಲಾಗುತ್ತೆ. ನಿಯೋಜಿತ ಕಾರ್ಯಗಳು, ಅಸೈನ್ಮೆಂಟ್ಸ್ ಅಂದರೆ ನಿಮಗೆ ಈ ಮೂಕ್ಸ್ ಪ್ಲ್ಯಾಟ್ಫಾರ್ಮ್ ಮೂಲಕ ಅಸೈನ್ಮೆಂಟ್ಸ್ ಕೂಡ ಕೊಡ್ತಾರೆ. ಕೆಲವೊಂದು ಸಮಯದಲ್ಲಿ ಪ್ರಮಾಣ ಪತ್ರ ಅಂದರೆ ಸರ್ಟಿಫಿಕೇಟ್ಸ್ ಕೂಡ ನಿಮಗೆ ಈ ಮೂಕ್ ಪ್ಲ್ಯಾಟ್ಫಾರ್ಮ್ ಮೂಲಕ ಕೊಡ್ತಾರೆ. ಇನ್ನು ಮೂಕ್ಸ್ನ ಪ್ರಮುಖ ಪ್ಲ್ಯಾಟ್ಫಾರ್ಮ್ಗಳು ಯಾವುದ್ಯಾವುದಪ್ಪ ಅಂತ ನಾವು ನೋಡೋಣ. ಕೋರ್ಸೆರಾ, EDX, ನೋವೋಎಡ್, ಓಪನ್ ಟು ಸ್ಟಡಿ, ಯುಡಾಸಿಟಿ, ಕ್ಯಾನ್ವಾಸ್ ನೆಟ್ವರ್ಕ್, ಯುವರ್ಸಿಟಿ, ಫ್ಯೂಚರ್ ಲರ್ನ್. ಸೊ ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಾನೆ. ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾನು ಕೂಡ. ಓಕೆನಾ? ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಕ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಮೂಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ಕೇಳ್ಬೋದು. ಈ ರೀತಿ ಕೇಳ್ತಾರೆ. ಅದರಿಂದ ಇದನ್ನು ನೀವು ಬೈಹ್ಯಾಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರ್ದಿಕ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಈಗ ನಾವು ಮೂಕ್ಸ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಅಂಶಗಳನ್ನು ನೋಡೋಣ. ಇದರಲ್ಲಿ ಮೊದಲನೇ ಅಂಶ ಎಜುಸ್ಯಾಟ್. ಎಜುಸ್ಯಾಟ್ ಅಂದರೆ ಎಜುಕೇಷನಲ್ ಸ್ಯಾಟಲೈಟ್ ಅಂತ ಅರ್ಥ. ಇದೊಂದು ಶಿಕ್ಷಣ ಉಪಗ್ರಹ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿದ ಶಿಕ್ಷಣ ಉಪಗ್ರಹ ಯಾವುದಂದರೆ ಅದು ಎಜುಸ್ಯಾಟ್. ಇದರ ಫುಲ್ ಫಾರ್ಮ್ ಬಗ್ಗೆ ಕೂಡ ಕ್ವಶನ್ಸ್ ಬರ್ಬೋದು. ಇದನ್ನು 2004ರಲ್ಲಿ ನೆನ್ಪಿಟ್ಕೊಳ್ಳಿ, 2004ರಲ್ಲಿ ಇಸ್ರೋ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಜುಸ್ಯಾಟ್ ಸ್ಯಾಟಲೈಟನ್ನು ಉಡಾವಣೆ ಮಾಡುತ್ತೆ. ಈ ಎಜುಸ್ಯಾಟ್ ಸ್ಯಾಟಲೈಟ್ನ ಉಡಾವಣೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಗ್ರಾಮೀಣ ಭಾಗದ ಪ್ರದೇಶಗಳಿಗೂ ಶಿಕ್ಷಣ ತಲುಪಿಸುವುದು. ಅಂದರೆ ಎಲ್ಲ ಗ್ರಾಮೀಣ ಭಾಗಕ್ಕೂ ಶಿಕ್ಷಣ ತಲುಪಿಸುವುದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಎರಡನೇ ಅಂಶ ಇನ್ಫ್ಲಿಬ್ನೆಟ್. ಏನಪ್ಪ ಈ ಇನ್ಫ್ಲಿಬ್ನೆಟ್ ಅಂದರೆ, ಇದೊಂದು ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್, ಮಾಹಿತಿ ಮತ್ತು ಗ್ರಂಥಾಲಯ ಜಾಲ. ಇದು ಅಂತರ್ವಿಶ್ವವಿದ್ಯಾಲಯಗಳಿಗೆ ಮಾಹಿತಿ ಮತ್ತು
ಗ್ರಂಥಾಲಯ ಜಾಲವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ ಜಾಲವಾಗಿ, ಗ್ರಂಥಾಲಯ ಜಾಲವಾಗಿ ಕಾರ್ಯನಿರ್ವಹಿಸುತ್ತೆ. ಇಷ್ಟು ಇನ್ಫ್ಲಿಬ್ನೆಟ್. ಇನ್ನು ಮೂರನೇ ಅಂಶ CEC, ಕನ್ಸರ್ಷಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್, ಶೈಕ್ಷಣಿಕ ಸಂವಹನ ಒಕ್ಕೂಟ. ಅಂದರೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಂತ ಅರ್ಥ. ನೀವು ಯೂಟ್ಯೂಬಲ್ಲಿ CEC ಅಂತ ಹೊಡೆದ್ರೆ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಇದರಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಶೈಕ್ಷಣಿಕ ವಿಡಿಯೋಗಳು. ಇದರಲ್ಲಿ ನಿಮಗೆ ಕರಿಕ್ಯುಲಮ್ ಬೇಸ್ಡ್ ವಿಡಿಯೋಸ್ ಅಂದರೆ ಪಠ್ಯಕ್ರಮ ಆಧಾರಿತ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿರುತ್ತೆ. ಮತ್ತು ಇದರಲ್ಲಿ ಟೀಚರ್ ಟ್ರೈನಿಂಗ್ ಮೆಟೀರಿಯಲ್ಸ್ ಅಂದರೆ ಶಿಕ್ಷಕರ ತರಬೇತಿ ಪಾಠ ಸಾಮಗ್ರಿಗಳನ್ನು ಕೊಡಲಾಗುತ್ತೆ. ಓಕೆನಾ? ಇಷ್ಟು ನಮ್ಮ ಮೂಕ್ಸ್ಗೆ ಸಂಬಂಧಪಟ್ಟಿರುವಂತಹ ವಿಷಯ. ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ಸ್ವಯಂ. ಏನಪ್ಪ ಈ ಸ್ವಯಂ ಅಂದರೆ, ಇದು ಭಾರತ ಸರ್ಕಾರದ ಉಚಿತ ಅಂದರೆ ಫ್ರೀ ಆಗಿರುವಂತಹ ಆನ್ಲೈನ್ ಪಠ್ಯಕ್ರಮಗಳ ವೇದಿಕೆ, ಅಂದರೆ ಆನ್ಲೈನ್ ತರಗತಿಗಳ ವೇದಿಕೆ. ಸ್ವಯಂ ಇಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಇನಿಷಿಯೇಟಿವ್ ದಟ್ ಪ್ರೊವೈಡ್ಸ್ ಫ್ರೀ ಆನ್ಲೈನ್ ಕೋರ್ಸಸ್. ಅಂದರೆ ವಿದ್ಯಾರ್ಥಿಗಳಿಗೆ ಇದರ ಮೂಲಕ ಉಚಿತ ಆನ್ಲೈನ್ ತರಗತಿಗಳು ನಡೆಯುತ್ತೆ ಅಂತ ಅರ್ಥ. ಇನ್ನು ಇದರ ಫುಲ್ ಫಾರ್ಮ್ ನೋಡೋದಾದರೆ, ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್, ಯುವ ಆಸಕ್ತ ಮನಸ್ಸುಗಳಿಗೆ ಸಕ್ರಿಯ ಕಲಿಕೆಯ ಜಾಲಗಳು. ಇನ್ನೊಂದು ಸತಿ ಇಂಗ್ಲೀಷಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ನಿಮ್ಮ ಎಕ್ಸಾಮ್ಗೆ ಬರ್ಬೋದಿದು, ಒಂದೆರಡು ಸಲ ಓದ್ಕೊಳ್ಳಿ. ಓಕೆನಾ? ಇನ್ನು ಇದರ ಧ್ಯೇಯ ವಾಕ್ಯ ಮೋಟೋ ನೋಡೋದಾದರೆ, ಎಜುಕೇಟೆಡ್ ಇಂಡಿಯಾ ಅಡ್ವಾನ್ಸ್ಡ್ ಇಂಡಿಯಾ, ಶಿಕ್ಷಿತ ಭಾರತ ಉನ್ನತ ಭಾರತ. ಇದರ ಮೇಲೂ ಸಹ ನಿಮಗೆ ಪ್ರಶ್ನೆಗಳು ಬರ್ಬೋದು. ಸ್ವಯಂನ ಧ್ಯೇಯ ವಾಕ್ಯ ಏನಾಗಿದೆ ಅಂತ ಕೇಳಿಬಿಟ್ಟು ಪ್ರಶ್ನೆಗಳನ್ನು ಕೊಡ್ಬೋದು. ಎಜುಕೇಟೆಡ್ ಇಂಡಿಯಾ ಅಡ್ವಾನ್ಸ್ಡ್ ಇಂಡಿಯಾ, ಶಿಕ್ಷಿತ ಭಾರತ ಉನ್ನತ ಭಾರತ ಅನ್ನೋದು ಸ್ವಯಂನ ಧ್ಯೇಯ ವಾಕ್ಯ. ಇನ್ನು ಸ್ವಯಂ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದವರು ಅಂದರೆ ಡೆವಲಪ್ ಮಾಡಿದವರು ಯಾರಪ್ಪ ಅಂದರೆ, MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಪ್ಲಸ್ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ಮೈಕ್ರೋಸಾಫ್ಟ್. ಈ ಮೂರರ ಸಹಯೋಗದಿಂದ ಸ್ವಯಂ ಪೋರ್ಟಲನ್ನು ರಚಿಸಲಾಗಿದೆ. ಇನ್ನು ಈ ಸ್ವಯಂ ಪೋರ್ಟಲಿಂದ ಏನೇನು ಉಪಯೋಗಗಳಿದೆ ಅಂತ ನೋಡೋದಾದರೆ, ಇದು ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಸ್ಕೂಲ್ ಟು ಹೈಯರ್ ಎಜುಕೇಷನ್ ಉಚಿತ ಆನ್ಲೈನ್ ತರಗತಿಗಳು ನಡೆಸುತ್ತೆ. ಓಕೆನಾ? ಇದರಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಕೋರ್ಸ್ಗಳಿವೆ. ಸುಮಾರು 80,000 ಗಂಟೆಗಳ ಕಲಿಕೆ, 80,000 ಅವರ್ಸ್ ಆಫ್ ಲರ್ನಿಂಗ್ ಇದರಲ್ಲಿ ಸಾಧ್ಯವಿದೆ. ಇದರಲ್ಲಿ ಸ್ಕೂಲಿಂದ ಹಿಡಿದು UGಯಿಂದ ಹಿಡಿದು PGಯಿಂದ ಹಿಡಿದು ಲಾ, ಇಂಜಿನಿಯರಿಂಗ್, ಅದರ್ ಪ್ರೊಫೆಷನಲ್ ಕೋರ್ಸಸ್ ಅಂದರೆ BEd, DEd ಈ ಎಲ್ಲ ಕೋರ್ಸುಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಗತಿಗಳು ನಡೆಯುತ್ತೆ. ಸೊ ಇದನ್ನು ನೀವು ಸಹ ಯೂಸ್ ಮಾಡ್ಕೋಬೋದು. ಇಷ್ಟು ನಮ್ಮ ಸ್ವಯಂಗೆ ಸಂಬಂಧಿಸಿದ ವಿಚಾರ. ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ಸ್ವಯಂ ಪ್ರಭಾ. ಏನಪ್ಪ ಈ ಸ್ವಯಂ ಪ್ರಭಾ ಅಂದರೆ, ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿ DTH ಇರುತ್ತೆ. ಎಕ್ಸಾಂಪಲ್ ಡಿಶ್ TV ಆಗಿರ್ಬೋದು, ಸನ್ ಡೈರೆಕ್ಟ್ ಆಗಿರ್ಬೋದು, ಟಾಟಾ ಸ್ಕೈ ಆಗಿರ್ಬೋದು. ಅದೇ ರೀತಿ ಇದು ಕೂಡ ಒಂದು DTH ಚಾನಲ್ಗಳ ಸಮೂಹವಾಗಿದೆ. ಆದರೆ ಇದು ಎಜುಕೇಷನ್ಗೆ ಸಂಬಂಧಪಟ್ಟಿದೆ. ಏನಪ್ಪ ಈ ಸ್ವಯಂಪ್ರಭಾ ಅನ್ನೋದನ್ನು ನೋಡೋಣ. ಇದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದ ಶೈಕ್ಷಣಿಕ TV ಚಾನಲ್ಗಳ ಸಮೂಹವಾಗಿದೆ. ಎ ಗ್ರೂಪ್ ಆಫ್ ಎಜುಕೇಷನಲ್ TV ಚಾನಲ್ಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ. ಒಟ್ಟಾರೆಯಾಗಿ ಸ್ವಯಂಪ್ರಭಾ ಎನ್ನುವುದು ಶೈಕ್ಷಣಿಕ TV ಚಾನಲ್ಗಳ ಸಮೂಹವಾಗಿದೆ. ಇನ್ನು ಇದರಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋಣ. ಈ ಸ್ವಯಂಪ್ರಭಾ ಅನ್ನುವ TV ಚಾನಲಲ್ಲಿ ಟೋಟಲ್ ಆಗಿ 40 DTH ಚಾನಲ್ಗಳಿವೆ. ಅಂದರೆ 40 ಚಾನಲ್ಗಳಿವೆ ಇದರಲ್ಲಿ. ಇದನ್ನು 2017ರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಶಿಕ್ಷಣ ಸಚಿವಾಲಯ ರೂಪಿಸಿದೆ, ಅಂದರೆ ರಚನೆ ಮಾಡಿದೆ. ಓಕೆನಾ? ಫೆಸಿಲಿಟಿ ಫಾರ್ ಸ್ಟೂಡೆಂಟ್ಸ್ ವಿತೌಟ್ ಇಂಟರ್ನೆಟ್ ಅಂದರೆ ಯಾರ ಹತ್ರ ಮೊಬೈಲ್ ಇಲ್ವೋ, ಇಂಟರ್ನೆಟ್ ಇಲ್ವೋ ಅವರ ಸಲುವಾಗಿ ಈ DTH ಚಾನಲ್ಗಳನ್ನು ಪ್ರಾರಂಭಿಸುವುದರ ಮೂಲಕ ಅವರಿಗೆ ಶಿಕ್ಷಣ ಕೊಡುವುದಕ್ಕಾಗಿ ಈ ಸ್ವಯಂಪ್ರಭಾ ಎನ್ನುವ ಸಮೂಹ ಮಾಧ್ಯಮವನ್ನು ರಚನೆ ಮಾಡಲಾಗಿದೆ. ಈ ಸ್ವಯಂಪ್ರಭಾ ಎನ್ನುವ DTH ಚಾನಲ್ಸ್ಗೆ GSAT-15 ಅನ್ನೋ ಒಂದು ಉಪಗ್ರಹ ಇದೆ. ಆ ಉಪಗ್ರಹದಿಂದ ನೆಟ್ವರ್ಕ್ ಬರುತ್ತೆ. ಇದು 24 ಗಂಟೆಗಳ ಕಾಲನೂ ನಡೆಯುತ್ತೆ. ನಿಮಗೆ ಯಾವಾಗ ಬೇಕಾದರೂ ಓಪನ್ ಮಾಡ್ಕೊಂಡು ನೀವು ಕ್ಲಾಸ್ಗಳನ್ನ ಇದರಲ್ಲಿ ಕೇಳ್ಬೋದು. ಇದಕ್ಕೆ NPTEL, IIIS, UGC, CEC, IGNOU, NCERT,
ಇವುಗಳು ಕಂಟೆಂಟನ್ನು ಕೊಡುತ್ತೆ, ಅಂದರೆ ಸಿಲೆಬಸ್ಸನ್ನು ಕೊಡುತ್ತೆ. ಈ ಸ್ವಯಂ ಪ್ರಭಾ ಅನ್ನುವ ಸಮೂಹವು UG ಅಂಡರ್ ಗ್ರ್ಯಾಜುಯೇಟ್ ಮತ್ತು PG ಪೋಸ್ಟ್ ಗ್ರ್ಯಾಜುಯೇಟ್ ಮಕ್ಕಳಿಗೆ ಉಪಯುಕ್ತವಾಗಿದೆ. ನೋಡಿ, ಗುಜರಾತ್ನ ಗಾಂಧಿನಗರದಲ್ಲಿ ಬಿಸ್ಯಾಗ್ ಜಿ BISAG ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಮೂಲಕ ಪ್ರಸಾರ ಮಾಡಲಾಗುತ್ತೆ, ಅಂದರೆ ಟೆಲಿಕಾಸ್ಟಿಂಗ್ ಮಾಡಲಾಗುತ್ತೆ. ಇಷ್ಟು ನಮ್ಮ ಸ್ವಯಂ ಪ್ರಭಾಗೆ ಸಂಬಂಧಿಸಿದ ವಿಚಾರ. ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ಸ್ವಯಂ ಪ್ಲಸ್. ಏನಪ್ಪ ಈ ಸ್ವಯಂ ಪ್ಲಸ್ ಅಂದರೆ, ಇದು ಕೌಶಲ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಹಭಾಗಿತ್ವದ ಕೋರ್ಸುಗಳ ಸಮೂಹ. ಅಂದರೆ ಇದು ಜಾಬ್ಸ್ಗೆ ಸಂಬಂಧಪಟ್ಟಿದೆ ಅಂತ ಅರ್ಥ. ಎ ಸೆಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಕೋರ್ಸಸ್. ಇದರಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಕೊಡುವುದರ ಮೂಲಕ ಉದ್ಯೋಗಗಳನ್ನು ಕೊಡಿಸುವುದು ಇದರ ಕಾರ್ಯ. ಓಕೆನಾ? ಇದನ್ನೇ ಸ್ವಯಂ ಪ್ಲಸ್ ಅಂತ ಕರೀತಾರೆ. ಸ್ವಯಂ ಪ್ರಭಾ, ಸ್ವಯಂ ಪ್ಲಸ್ ಮೂರು ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಯಂ ಅನ್ನೋದು ಒಂದು ಇಂಟರ್ನೆಟ್ ಪೋರ್ಟಲ್, ಸ್ವಯಂ ಪ್ರಭಾ ಅನ್ನೋದು ಒಂದು DTH ಚಾನಲ್ಗಳ ಮೂಲಕ ಶಿಕ್ಷಣ ನೀಡೋದು, ಸ್ವಯಂ ಪ್ಲಸ್ ಅನ್ನೋದು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿರೋದು. ಓಕೆನಾ? ಈ ಸ್ವಯಂ ಪ್ಲಸ್ ಪೋರ್ಟಲನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂದರೆ ಶಿಕ್ಷಣ ಸಚಿವಾಲಯ ಮತ್ತು IIT ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಇವುಗಳು ಇದನ್ನು ಡೆವಲಪ್ ಮಾಡಿದೆ, ಅಂದರೆ ರಚನೆ ಮಾಡಿದೆ. ಓಕೆನಾ? ಇದು ಜಾರಿಗೆ ಆಗಿದ್ದು 27 ಫೆಬ್ರವರಿ 2024ರಿಂದ. ಸೊ ಇದು ರೀಸೆಂಟಾಗಿ ಬಂದಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಓಕೆನಾ? ಇದನ್ನು IIT ಮದ್ರಾಸ್ ನಿರ್ವಹಣೆ ಮಾಡುತ್ತೆ. ಇಷ್ಟು ನಮ್ಮ ಸ್ವಯಂ ಪ್ಲಸ್. ಇಲ್ಲಿಗೆ ನಮ್ಮ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕಂಪ್ಲೀಟಾಗಿ ಮುಗಿಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಯಾರಿಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಜನರಲ್ ಪೇಪರ್ ಪ್ಲಸ್ ಸಬ್ಜೆಕ್ಟ್ ಪೇಪರ್ ಎರಡೂ ಕಳಿಸ್ಕೊಡ್ತೀವಿ. ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ವ್ಯಾಟ್ಸಪ್ ಲಿಂಕ್ ಹಾಕಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವ್ಯಾಟ್ಸಪ್ ಬರ್ತೀರಾ. ಲಿಂಕ್ ಕ್ಲಿಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ನಂಬರ್ ನೋಟ್ ಮಾಡ್ಕೊಂಡು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕ್ವಶನ್ ಪೇಪರ್ ನಮ್ಮ ಟೀಮ್ ಕಳಿಸ್ಕೊಡುತ್ತೆ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್ ಬಾಯ್.